ಇತ್ತೀಚೆಗೆ ರಿಲೀಸ್ ಆದ ಚಿತ್ರ ಕಣ್ಣಪ್ಪ ಭಕ್ತಿ ದೈವತ್ವ ಮತ್ತು ವಿಮರ್ಶೆ ಅಂತ. ಪ್ಲಸ್ ಏನು ಮೈನಸ್ ಏನು, ಕೊನೆಗೆ ಅವರ ತೀರ್ಮಾನ ಏನು ಅಂತ. ನನಗೆ ಶುರುವಲ್ಲೇ ಒಂದು ಕುತೂಹಲ ಇದೆ. ಅಂದ್ರೆ ಚಿತ್ರದ ವಿಜುವಲ್ಸ್ ಭರ್ಜರಿಯಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಹೌದು. ಆದ್ರೆ ಕತೆ ಹೇಳೋ ರೀತಿ, ಆ ನಿರೂಪಣೆ ಇದೆಯಲ್ಲ, ಅದು ಸ್ವಲ್ಪ ಅಸ್ಥಿರವಾಗಿದೆ ಅಂತ ವಿಮರ್ಶೆ ಹೇಳ್ತಂತೆ. ಅದು ಹೇಗೆ ಅಂತ ನೋಡ್ಬೇಕು. ಹೌದು, ಅದೇ ಮುಖ್ಯವಾದ ಪಾಯಿಂಟ್. ಈ ವಿಮರ್ಶೆ ಪ್ರಕಾರ ಕಣ್ಣಪ್ಪ ಚಿತ್ರ ನೋಡೋಕೆ ತುಂಬಾ ಗ್ರ್ಯಾಂಡ್ ಆಗಿದೆ, ಒಂದು ಭಕ್ತಿ ಪ್ರಧಾನ ಚಿತ್ರ. ಆದ್ರೆ ಫಸ್ಟ್ ಹಾಫ್ ಇದೆಯಲ್ಲ, ಅದು ತುಂಬಾ ಸ್ಲೋ ಇದೆ ಸ್ವಲ್ಪ. ಅಂದ್ರೆ ಎಲ್ಲೆಲ್ಲೋ ಹೋಗುತ್ತೆ ಅನ್ನೋ ಫೀಲ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಕೊನೆಯ ಭಾಗ, ಅದು ಮಾತ್ರ ತುಂಬಾನೇ ಪವರ್ಫುಲ್ ಆಗಿದೆ, ತುಂಬಾ ಇಮೋಷನಲ್ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಶುರುನಲ್ಲಿ ಒಂದ್ ರೀತಿ ಇದ್ರೆ ಕೊನೆಯಲ್ಲಿ ಬೇರೆಯೇ ಅನುಭವ ಕೊಡುತ್ತೆ ಸಿನಿಮಾ. ಖಂಡಿತ. ಆ ವ್ಯತ್ಯಾಸನೇ ವಿಮರ್ಶೆ ಮುಖ್ಯವಾಗಿ ಗುರುತಿಸೋದು. ಹಾಗಾದ್ರೆ ವಿಮರ್ಶೆ ಮೆಚ್ಚಿಕೊಂಡಿರೋ ಅಂಶಗಳು ಅಂದ್ರೆ ವಿಜುವಲ್ಸ್ ಅಂದ್ರೆ? ಹೌದು, ದೃಶ್ಯವೈಭವ, ವಿಎಫ್ಎಕ್ಸ್ ಚೆನ್ನಾಗಿದೆ, ಸಂಗೀತ ಮತ್ತೆ ಆ ಕ್ಲೈಮ್ಯಾಕ್ಸ್ನ ಇಂಪ್ಯಾಕ್ಟ್, ಇದೆಲ್ಲ ಪಾಸಿಟಿವ್ಸ್. ವಿಷ್ಣು ಮಂಚು ಅವರ ಆಕ್ಟಿಂಗ್ ಬಗ್ಗೆ ಏನಾದರೂ ಹೇಳಿದ್ಯಾ? ಅವರ ಪ್ರಯತ್ನದ ಬಗ್ಗೆ ಹೇಳಿದ್ದಾರೆ, ಅಂದ್ರೆ ಎಫರ್ಟ್ ಹಾಕಿದ್ದಾರೆ ಅಂತ. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಪ್ರಭಾಸ್ ಅಂದ್ರೆ ರುದ್ರನ ಪಾತ್ರದಲ್ಲಿ, ಹೌದು, ಮತ್ತೆ ಅಕ್ಷಯ್ ಕುಮಾರ್ ಶಿವನ ಪಾತ್ರದಲ್ಲಿ, ಇವರು ಗೆಸ್ಟ್ ರೋಲ್ಸ್ ಅಲ್ವಾ? ಹೌದು, ಅತಿಥಿ ಪಾತ್ರಗಳು. ಅವರ ಪ್ರಭಾವ ಮುಖ್ಯ ಪಾತ್ರಕ್ಕಿಂತ ಜಾಸ್ತಿ ಇದೆ ಅಂತ ವಿಮರ್ಶೆ ಅಭಿಪ್ರಾಯಪಟ್ಟಿದೆ. ಓಹೋ, ಇದು ನಿಜವಾಗ್ಲೂ ಸ್ವಲ್ಪ ಆಶ್ಚರ್ಯನೇ ಅಲ್ವಾ? ಹೌದು, ಗೆಸ್ಟ್ ರೋಲ್ಸ್ ಅಷ್ಟು ಡಾಮಿನೇಟ್ ಮಾಡಿದ್ವು ಅನ್ನೋದು ಗಮನಿಸಬೇಕಾದ ಅಂಶ. ಸರಿ, ಹಾಗಾದ್ರೆ ನೆಗೆಟಿವ್ಸ್ ಕಡೆ ಬರೋದಾದ್ರೆ, ಫಸ್ಟ್ ಆಫ್ ಸ್ಲೋ ಅಂದ್ರಿ, ಲೆಂತ್ ಜಾಸ್ತಿ ಆಯ್ತಾ? ಹೌದು. ಮೂರನೇದು ಚಿತ್ರಕಥೆ ಅಂದ್ರೆ ಸ್ಕ್ರೀನ್ ಪ್ಲೇ ಸ್ವಲ್ಪ ವೀಕ್ ಆಗಿದೆ, ಕಥೆ ಹಿಡಿತ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ. ಓಕೆ. ಹಾಗೇನೆ ಕೆಲವು ದೃಶ್ಯಗಳು ಸ್ವಲ್ಪ ಓವರ್ ಆಗಿದೆ, ಅತಿರೇಕ ಅನ್ಸತ್ತೆ ಅಂತಾನೂ ಉಲ್ಲೇಖ ಇದೆ. ಅಂದ್ರೆ ಲಾಜಿಕ್ ಇಲ್ದ ಹಾಗೆ ಸ್ವಲ್ಪ ಆತರ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂದ್ರೆ, ಒಂದು ಕಡೆ ಇಮೋಷನಲ್ ಕೋರ್, ಆ ಕ್ಲೈಮ್ಯಾಕ್ಸ್, ಅದು ತುಂಬಾ ಸ್ಟ್ರಾಂಗ್ ಆಗಿದೆ. ಆದ್ರೆ ಅದನ್ನು ಬಿಲ್ಡ್ ಮಾಡೋ ರೀತಿ ಇದೆಯಲ್ಲ, ಆ ಮೊದಲಾರ್ಧ ಕೆಲವು ಅನಗತ್ಯ ಸೀನ್ಗಳು, ಅದು ಅಷ್ಟು ಗಟ್ಟಿಯಾಗಿಲ್ಲ. ಅದಕ್ಕೇನೆ ಮುಖ್ಯ ನಟನಿಗಿಂತ ಅತಿಥಿ ಪಾತ್ರಗಳು ಎದ್ದು ಕಂಡುವ. ಬಹುಶಃ ಅದೇ ಕಾರಣ ಇರ್ಬೋದು ಅಂತ ವಿಮರ್ಶೆ ಸೂಚಿಸುತ್ತೆ. ಹಾಗಾದ್ರೆ ಕೊನೆಗೆ ವಿಮರ್ಶಕರು ಏನ್ ಹೇಳ್ತಾರೆ? ಸಿನಿಮಾ ನೋಡಿ ಅಂತಾರ, ಬೇಡ ಅಂತಾರ? ಅವರು ಒಂದ್ ರೀತಿ ಸೆಲೆಕ್ಟಿವ್ ಆಗಿ ನೋಡಿ ಅಂತ ಹೇಳಿದ ಹಾಗೆ ಇದೆ. ಸಿಲೆಕ್ಟಿವ್ ಆಗಿ ಅಂದ್ರೆ? ಅದಕ್ಕೋಸ್ಕರ ಮತ್ತು ಅದರಲ್ಲಿ ಬರೋ ದೈವಿಕ ಸನ್ನಿವೇಶಗಳು, ಆಕ್ಟಿಂಗ್ ಇದೆಯಲ್ಲ, ಅದಕ್ಕೋಸ್ಕರ ನೋಡ್ಬೋದು ಅಂತ. ಆದರೆ ಮಧ್ಯದಲ್ಲಿ ಬರೋ ಲವ್ ಸ್ಟೋರಿ, ಕೆಲವು ಯುದ್ಧದ ಸೀನ್ಗಳು, ಅದೆಲ್ಲ ತುಂಬಾ ಎಳೆದಾಡದ ಹಾಗೆ ಇದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಅಂತ ಪರೋಕ್ಷವಾಗಿ ಹೇಳಿದಾಗಿದೆ. ಓಹೋ, ಹಾಗಾದ್ರೆ ಪೂರ್ತಿ ನೋಡೋ ಬದಲು ಇಂಪಾರ್ಟೆಂಟ್ ಭಾಗಗಳನ್ನ ನೋಡಿದ್ರೆ ಸಾಕು ಅನ್ನೋ ತರ. ಹೌದು, ಒಂದು ಟಾರ್ಗೆಟೆಡ್ ವ್ಯೂಯಿಂಗ್ ಅನುಭವ ಅಂತ ಅನ್ಕೋಬಹುದು. ಸರಿ, ಅದಕ್ಕೆ ನಾ ರೇಟಿಂಗ್ 3.5 ಕೊಟ್ಟಿರೋದು. ಬಲವಾದ ಹೃದಯ, ಅಸ್ಥಿರವಾದ ಕಾರ್ಯಗತಗೊಳಿಸುವಿಕೆ ಅಂತ ಬರೆದಿದ್ದಾರೆ. ಇದರ ಅರ್ಥ ಏನು? ಖಂಡಿತ ಈ 3.5 ರೇಟಿಂಗ್ ಅದೇ ಹೇಳುತ್ತೆ. ಸಿನಿಮಾದಲ್ಲಿ ಒಂದು ಒಳ್ಳೆಯ ಉದ್ದೇಶ ಇದೆ, ಒಂದು ಸ್ಟ್ರಾಂಗ್ ಇಮೋಷನಲ್ ಕೋರ್ ಇದೆ, ಆ ಹೃದಯ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ನಲ್ಲಿ ಅದು ಕಾಣುತ್ತೆ ಅಂದ್ರಿ. ಹೌದು, ಆದ್ರೆ ಅದನ್ನ ಪ್ರೆಸೆಂಟ್ ಮಾಡಿರೋ ರೀತಿ, ಅಂದ್ರೆ ಕಾರ್ಯಗತಗೊಳಿಸುವಿಕೆ ಅಥವಾ ಎಕ್ಸಿಕ್ಯೂಷನ್, ಅದು ಅಷ್ಟು ಸ್ಟೇಬಲ್ ಆಗಿಲ್ಲ, ಏರಿಳಿತಗಳಿವೆ. ಅಂದ್ರೆ ಟೆಕ್ನಿಕಲ್ ಆಗಿ ಸ್ವಲ್ಪ ವೀಕ್. ಮುಖ್ಯವಾಗಿ ನಿರೂಪಣೆಯ ವೇಗ, ಸ್ಕ್ರೀನ್ ಪ್ಲೇಯ ಬಿಗಿ, ಈ ವಿಷಯಗಳಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದೆ ಅನ್ನೋದು ವಿಮರ್ಶಕರ ಅನಿಸಿಕೆ. ಇದು ಈ ತರದ ದೊಡ್ಡ ಬಜೆಟ್ ಸಿನಿಮಾಗಳಿಗೆ ಒಂದು ಸವಾಲಲ್ವಾ? ವಿಜುವಲ್ ಗ್ರ್ಯಾಂಡ್ ಆಗಿ ಮಾಡಬೇಕು, ಕಥೆಯನ್ನೂ ಹಿಡಿದಿಡಬೇಕು. ಖಂಡಿತವಾಗಿಯೂ ಆ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದೇ ದೊಡ್ಡ ಚಾಲೆಂಜ್. ವಿಜುವಲ್ಸ್ ಚೆನ್ನಾಗಿದ್ರೂ ಕಥೆ ವೀಕ್ ಆದ್ರೆ ಕಷ್ಟ. ಹೌದು. ಹಾಗಾದ್ರೆ ಒಟ್ಟಾರೆಯಾಗಿ ಈ ವಿಮರ್ಶೆಯನ್ನ ನೋಡಿದ್ರೆ ಇದು ಕಣ್ಣಿಗೆ ಹಬ್ಬ ಕೊಡುವ ಸಿನಿಮಾ, ಅದೇ ಕಥೆ ಹೇಳುವಲ್ಲಿ ಕೆಲವು ಸಮಸ್ಯೆಗಳಿವೆ. ಅದೇ ಕ್ಲೈಮ್ಯಾಕ್ಸ್ ಮತ್ತು ಆ ಗೆಸ್ಟ್ ರೋಲ್ಸ್ ಅದೇ ಸಿನಿಮಾನ ಸ್ವಲ್ಪ ಮಟ್ಟಿಗೆ ಕಾಪಾಡಿದೆ ಅಂತ ಹೇಳಬಹುದು. ಹೌದು, ವಿಮರ್ಶೆಯ ಸಾರಾಂಶ ಅದೇ. ದೃಶ್ಯ ವೈಭವ ಇದೆ, ಭಕ್ತಿ ಇದೆ, ಪವರ್ಫುಲ್ ಕ್ಲೈಮ್ಯಾಕ್ಸ್ ಇದೆ, ಅದೇ ಅಲ್ಲಿಗೆ ತಲುಪೋ ದಾರಿ ಅಷ್ಟು ನಯವಾಗಿಲ್ಲ. 35 ರೇಟಿಂಗ್ ಅದನ್ನೇ ಪ್ರತಿಬಿಂಬಿಸುತ್ತೆ. ಅಂತಿಮವಾಗಿ ಈ ವಿಮರ್ಶೆ ಒಂದು ಯೋಚನೆಗೆ ಹಚ್ಚುತ್ತೆ. ಅತಿಥಿ ಪಾತ್ರಗಳೇ ಇಷ್ಟು ಹೈಲೈಟ್ ಆಗ್ತವೆ ಅಂದ್ಮೇಲೆ ಇವತ್ತಿನ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಸ್ಟಾರ್ ಪವರ್ಗೆ ಸಿಗುವ ಪ್ರಾಮುಖ್ಯತೆ ಕಥೆಗಿಂತ ಹೆಚ್ಚಾಗ್ತಿದೆಯಾ? ಅದೊಂದು ಪ್ರಶ್ನೆ ಖಂಡಿತ. ಇನ್ನೊಂದು ಕಡೆ ಪ್ರೇಕ್ಷಕರ ದೃಷ್ಟಿಯಿಂದ ನೋಡಿದ್ರೆ ಸಿನಿಮಾದ ಆರಂಭ ಅಷ್ಟು ಸರಿ ಇಲ್ಲದಿದ್ರೂ
ಕೊನೆಯಲ್ಲಿ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಕೊಟ್ರೆ ಅದೊಂದೇ ಸಾಕಾಗುತ್ತಾ ಇಡೀ ಸಿನಿಮಾನ ಇಷ್ಟಪಡೋಕೆ? ಅದು ಪ್ರೇಕ್ಷಕರಿಗೆ ಬಿಟ್ಟಿದ್ದು ಅಲ್ವಾ? ಕೆಲವರಿಗೆ ಆ ಕ್ಲೈಮ್ಯಾಕ್ಸ್ನ ಅನುಭವೇ ಮುಖ್ಯವಾಗಿರಬಹುದು. ಹೌದು, ಇವೆರಡೂ ಪ್ರಶ್ನೆಗಳ ಬಗ್ಗೆ ಯೋಚಿಸಬಹುದು. ಈ ಚರ್ಚೆಗೆ ಧನ್ಯವಾದಗಳು. ಧನ್ಯವಾದಗಳು.